ನಾಳೆ ದೆಹಲಿಯಲ್ಲಿ ಕರ್ನಾಟಕದ ಕುರುಕ್ಷೇತ್ರ ನಡೆಯುತ್ತೆ. ನಾಳೆ ದೆಹಲಿಯಲ್ಲಿ ಘಟಾನುಘಟಿ ನಾಯಕರ ಸಮಾಗಮ ಆಗತ್ತೆ. ರಾಜ್ಯದಿಂದ ಸಿಎಂ, ಡಿಸಿಎಂ, ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗ್ತಾರೆ. ನಾಳೆ ಏನೇನು ಚರ್ಚೆ ಆಗತ್ತೆ ಅನ್ನೋ ಕುತೂಹಲ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗ್ತಾ ಇದೆ. ಶಾಸಕರು, ಸಚಿವರು ಸೇರಿದಂತೆ ಎಲ್ಲರ ದೃಷ್ಟಿ ಈಗ ಹೈಕಮಾಂಡ್ ಮೇಲಿದೆ. ನಾಳಿನ ಹೈ ವೋಲ್ಟೇಜ್ ಸಭೆಯಲ್ಲಿ ಏನೇನಾಗತ್ತೆ ಅನ್ನೋದು ಸದ್ಯದ ಕುತೂಹಲ. ನಾಳೆ ದೆಹಲಿಯಲ್ಲಿ ಕರ್ನಾಟಕದ ಬಗ್ಗೆ ಹೈ ವೋಲ್ಟೇಜ್ ಸಭೆ. ದೆಹಲಿಗೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆ ಸೋನಿಯಾ ಗಾಂಧಿ ಮನೆಯಲ್ಲಿ ಸಭೆ ಇರುತ್ತೆ. ಇದರ ಸಂಚಲನ ರಾಜ್ಯದಲ್ಲಿ ಈಗಾಗಲೇ ಶುರುವಾಗಿದೆ. ನಾಳೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಿಎಂ, ಡಿಸಿಎಂ ಜೊತೆ ಸಭೆ ಇರುತ್ತೆ. ನಾಳೆ ದೆಹಲಿಯಲ್ಲಿ ಕರ್ನಾಟಕ ಕುರುಕ್ಷೇತ್ರ ಏನಾಗುತ್ತೆ? ಭಾರಿ ಕುತೂಹಲ ಇದೆ. ಹೈಕಮಾಂಡ್ ಕರೆ ಬೆನ್ನಲ್ಲೇ ಸಿದ್ದರಾಮಯ್ಯ, ಡಿಕೆಶಿ ದಿಢೀರ್ ಅಂತ ದೆಹಲಿ ಕಡೆ ಹೊರಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ 3 ವರ್ಷ ಪೂರೈಸಿದೆ. ಸಾಧನಾ ಸಮಾವೇಶ ಇತ್ತೀಚೆಗಷ್ಟೇ ಆಯಿತು. ಇದರ ಬೆನ್ನಲ್ಲೇ ವರಿಷ್ಠರ ಹೈ ವೋಲ್ಟೇಜ್ ಸಭೆ. ನಾಳೆನೆ ಅಂತಿಮ ತೀರ್ಮಾನ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಕಾಂಗ್ರೆಸ್ ವರಿಷ್ಠರ ಈ ಹೈ ವೋಲ್ಟೇಜ್ ಸಭೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಸಿದ್ದರಾಮಯ್ಯ, ಡಿಕೆಶಿ ಜೊತೆ 1-to-1 ಮತ್ತು ಮುಖಾಮುಖಿ ಸಭೆ ಇರುತ್ತೆ. 1-to-1 ಸಭೆ ಇರುತ್ತೆ, ಅದಾದ ಮೇಲೆ ಮುಖಾಮುಖಿ ಸಭೆ ಇರುತ್ತೆ. ಹಾಗಾದ್ರೆ ಹೈಕಮಾಂಡ್ ನಾಳೆನೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾ? ಕರ್ನಾಟಕ ಪಾಲಿಟಿಕ್ಸ್ ದೆಹಲಿ ಅಂಗಳದಲ್ಲಿ ಕರೆದಿದ್ದಾರೆ, ಹೋಗಬೇಕಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಫ್ಲೈಟ್ ಹತ್ತಿದ್ದಾರೆ. ಇಬ್ಬರು ನಾಯಕರು ನಾಳೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗ್ತಾರೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ವರಿಷ್ಠರ ಜೊತೆ ಸಭೆ ಇದೆ. ಏನೇನು ಚರ್ಚೆ ಆಗತ್ತೆ, ಯಾವ ತೀರ್ಮಾನ ಆಗತ್ತೆ? ಸಚಿವರಾಗಿರುವವರಿಗೂ ಕುತೂಹಲ, ಶಾಸಕರಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೂ ಕುತೂಹಲ. ಇಡೀ ಕಾಂಗ್ರೆಸ್ನ ಎಲ್ಲ ನಾಯಕರು ಈಗ ದೆಹಲಿ ಕಡೆ ನೋಡ್ತಾ ಇದ್ದಾರೆ. ನಾಳಿನ 1-to-1 ಸಭೆಯಲ್ಲಿ, ಮುಖಾಮುಖಿ ಸಭೆಯಲ್ಲಿ ಯಾವೆಲ್ಲ ವಿಷಯಗಳ ಚರ್ಚೆ ಆಗಬಹುದು? ಇದರಿಂದ ನಮಗಾಗುವ ಲಾಭಗಳೇನು? ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ದೆಹಲಿ ಕಡೆ ಮುಖ ಮಾಡೋದಕ್ಕೆ ಈಗಾಗಲೇ ಒಂದು ದೊಡ್ಡ ತಂಡ ರೆಡಿಯಾಗಿತ್ತು. ಹೈಕಮಾಂಡ್ ನಾಯಕರ ಮುಂದೆ ಹೋಗಬೇಕು, ನಮ್ಮ ಬೇಡಿಕೆಗಳನ್ನ ಮುಂದೆ ಇಡಬೇಕು, ಮಾತಾಡಬೇಕು ಅಂತ. ಈ ನಿರೀಕ್ಷೆಯ ನಡುವಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ದೆಹಲಿ ಕಡೆ ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.